ಅಯ್ಯೋ ಇವಳ ನಂದಿನಿಗೆ ಅಖಿಲ್ಗೆ ಸಂಬಂಧ ಕಟ್ತಿದಾಳಲ್ಲ ಇವಳು. ನಂದಿನಿ ಅಖಿಲ್ ರೂಮ್ಗೆ ಯಾಕೆ ಹೋದ್ಲು? ಏನೋ ನೀವೇ ಬಂದ್ ನೋಡಿ. ಕೇಳಿಲಿ, ನೋಡಿದ್ರಾ ಆಗ್ಲೇ ರೂಮ್ ಒಳಗೆ ಹೋದೋಳು ಈಗ್ಲೇ ಆಚೆ ಬಂದಿದ್ದು. ಆ ರೂಮಲ್ಲಿ ನೀನೇನ್ ಮಾಡ್ತಿದ್ದೆ ನಂದಿನಿ? ನನ್ ಫೋನಲ್ಲಿ ಚಾರ್ಜ್ ಆಗೋಗಿತ್ತಕ್ಕ. ಅಖಿಲ್ ಭವನ್ ಚಾರ್ಜರ್ ತಗೊಂಡು ಚಾರ್ಜ್ ಹಾಕ್ದೆ. ನೀನ್ ಫೋನ್ ಚಾರ್ಜ್ ಹಾಕಕ್ ಹೋಗಿದ್ಯಾ ಇಲ್ಲ ಅಖಿಲ್ ಜೊತೆ? ಅನ್ಕೊಂಡೆ ಈ ತರ ಏನೋ ಹುಳಿ ಹಿಂಡ್ತಾಳೆ ಅಂತ ನನಗ್ ಗೊತ್ತಿತ್ತು. ಏನ್ ಹೇಳ್ತಾ ಇದ್ದೆ ದಮಯಂತಿ? ವಯಸ್ಸಿಗೆ ಬಂದಿರೋ ಹುಡ್ಗನ್ ರೂಮ್ಗೆ ವಯಸ್ಸಿಗೆ ಬಂದಿರೋ ಹುಡ್ಗಿ ಯಾಕೆ ಹೋದ್ಲು ಅಂತಿದ್ದೇನೆ. ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ ಅದ್ಕೆ. ರೂಮಲ್ಲಿ ಭಾವ ಇಲ್ಲ, ನಾನೊಬ್ಳೇ ಇರೋದು. ಏನಾಯ್ತು? ಎಲ್ರೂ ಇಲ್ಲೇನ್ ಮಾಡ್ತಿದ್ದೀರಾ? ನಿಮ್ಮಿಬ್ರ ಬಗ್ಗೆನೇ ಮಾತಾಡ್ತಿದ್ದಾರೆ ಕಣೋ. ನಮ್ಮಿಬ್ರು ಅಂದ್ರೆ ಇನ್ನೊಬ್ರು ಯಾರು? ನಂದಿನಿ. ನಮ್ ಬಗ್ಗೆ ಮಾತಾಡ್ಕೊಳಕ್ಕೆ ಏನಿದೆ? ನೀನು ನಂದಿನಿ ಸೇರಿ ರೂಮಲ್ಲಿ ಏನ್ ಮಾಡಿದ್ರು ಅಂತ. ಅತ್ತೆ, ನಾನ್ ಹೇಳ್ತಿಲ್ಲ ಕಣೋ, ಇಲ್ಲೋಡು ಈ ದಮಯಂತಿ ಹೇಳಿದ್ದು. ಏನಕ್ಕ ನೀನ್ ಹಂಗೆ ಹೇಳ್ದ್ಯಾ? ಮತ್ತೆ ನೀನು ನಂದಿನಿ ಚಿಲ್ಕ ಹಾಕೊಂಡು ರೂಮಲ್ಲಿ ಏನೋ ಮಾಡ್ತಿದ್ರಿ? ನಂದಿನಿ ನನ್ ರೂಮ್ ಒಳಗೆ ಯಾವಾಗ ಬಂದ್ಲು? ತುಂಬಾ ಹೊತ್ತಿಂದ ನಿನ್ ರೂಮಲ್ಲೇ ಇದ್ಲು, ನೀನ್ ನೋಡಿಲ್ವಾ? ಇಲ್ಲ, ನಾನು ಬೆಡ್ ಹಿಂದೆ ಕೂತ್ಕೊಂಡಿದ್ದೆ. ಭಾವ ರೂಮಲ್ಲಿರೋ ವಿಷಯ ನನಗೆ ಗೊತ್ತಿಲ್ಲ. ಅಲ್ದೆ ನನ್ ರೂಮ್ ಡೋರ್ ಲಾಕ್ ಮಾಡಿಲ್ಲ. ನೀನ್ ಹಾಕ್ಲಿಲ್ಲಮ್ಮ, ಈ ದಮಯಂತಿ ಹಾಕದ್ಲು. ಚೆನ್ನಾಗಿದೆ. ಇಬ್ರು ಒಂದೇ ರೂಮಲ್ಲಿದ್ದು ಒಬ್ರನ್ನೊಬ್ರು ನೋಡ್ಕೊಳ್ಳಿಲ್ವಂತೆ. ನಿಮ್ಮಿಬ್ರ ಮಧ್ಯೆ ಏನು ನಡೀಲಿಲ್ಲ ಅಂದ್ರೆ ನಾವೆಲ್ರೂ ನಂಬೇಕಾ? ನಾವೆಲ್ರು ಅಂತ ನಮ್ಮನೆಲ್ಲ ಯಾಕೆ ಸೇರಿಸ್ಕೊತಾ ಇದ್ದೆ ದಮಯಂತಿ? ಅವ್ರಂಥವ್ರಲ್ಲ. ವಯಸ್ಸಿಗೆ ಬಂದವರಲ್ವಾ ದೊಡ್ಡಮ್ಮ. ಮೇಲಾಗಿ ಅಖಿಲ್ಗೆ ವಿಚ್ಛೇದನ ಕೂಡ ಆಗಿದೆ. ನಂದಿನಿಗೆ ವರ್ಸಲಿ ಭಾವ ಆಗ್ತಾನೆ. ಭಾವನಾದ್ನಿ ಗಂಡ ಹೆಂಡತಿ ಆಗ್ಬೇಕು ಅಂತ ಅನ್ಕೊಂಡಿದಾರೋ ಏನೋ. ದಮಯಂತಿ, ನಿಲ್ಸು ದಮಯಂತಿ. ನಿನ್ ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ ಹೋಗ್ಬೇಡ ಇಲ್ಲಿ ಪ್ಲೀಸ್. ನಂದಿನಿ ನಡ್ಕೊಳ್ಳೋ ರೀತಿ ಹಂಗೆ ಇದೆ ಅಣ್ಣ. ನಂದಿನಿ ಅಖಿಲ್ನ ಇಷ್ಟಪಡ್ತಿದ್ದಾಳೋ ಏನೋ, ಅದಕ್ಕೆ ಅಖಿಲ್ನ ಬುಟ್ಟಿಗೆ ಹಾಕೋಬೇಕು ಅಂತಿದ್ದಾಳೋ ಏನೋ. ದಮಯಂತಿ, ನಿಂಗೆ ನನ್ನ ತಂಗಿ ಹೇಗ್ ಕಾಣ್ತಾ ಇದ್ದಾಳೆ? ಅವಳ ವ್ಯಕ್ತಿತ್ವ ಇಲ್ದೇ ಇರೋಳು ಅಂತ ಹೇಗ್ ಹೇಳ್ತೀಯಾ? ಏನ್ ನೋಡಿ ನನ್ನ ತಂಗಿ ಸರಿ ಇಲ್ಲ ಅಂತ ನೀ ಹೇಳ್ತಾ ಇದೀಯಾ? ನಂದಿನಿ ಮದ್ವೆ ಆಗ್ಬೇಕಾಗಿರೋ ಹುಡುಗಿ, ನೀನ್ ಬಾಯಿಗೆ ಬಂದಾಗ ಮಾತಾಡ್ಬೇಡ ದಮಯಂತಿ. ಅವಳಿಗೆ ಮನೆಯಲ್ಲಿ ಬೇರೆ ಸಂಬಂಧ ನೋಡ್ತಾ ಇದ್ದಾರೆ. ನಾವ್ ಕರೆದಿದ್ದಕ್ಕೆ ಅವಳು ಈ ಮನೆಗೆ ಬಂದಿದ್ದು. ಅಖಿಲ್ಗೆ ಟ್ರೀಟ್ಮೆಂಟ್ ಮಾಡಕ್ಕೆ ಬಂದಿರೋದು. ಸುಮ್ನೆ ಅವಳ ಮೇಲೆ ಆರೋಪ ಮಾಡಬೇಡ. ಆರೋಪ ಮಾಡೋದೇ ಅಲ್ವಾ ಇವಳು ನಾಲ್ಗೆ ಕೆಲ್ಸ. ವಕ್ರವಾಗಿ ಯೋಚನೆ ಮಾಡೋದ್ ಬಿಟ್ಟು ಇವಳು ಯಾವಾಗ ನೆಟ್ಟಿಗೆ ಯೋಚನೆ ಮಾಡಿದಾಳೆ ಹೇಳಿ? ಕೇಳಿಲಿ, ಎಲ್ರೂ ನನ್ನೇ ಅಂತೀರಾ? ಅಷ್ಟಕ್ಕೂ ಇವ್ರ ಮನ್ಸಲ್ಲಿ ಏನಿದೆ ಅಂತ ಕೇಳಿ. ಇವರು ಒಬ್ರನ್ನೊಬ್ರು ಇಷ್ಟಪಡ್ತಿರ್ಬೋದು. ನಂದಿನಿ ಮೇಲೆ ನನ್ಗಂತ ಉದ್ದೇಶ ಇಲ್ಲ ಅಕ್ಕ. ಅವಳಂದ್ರೆ ನನ್ ಗೌರವ ಮಾತ್ರ ಇದೆ. ಸುಮ್ನೆ ನೀನೇನೋ ಮಾತಾಡ್ಬೇಡ. ನಂದಿನಿ ಆಗ್ಲಿ ನಾನಾಗ್ಲಿ ಅಂತ ಕ್ಯಾರೆಕ್ಟರ್ ಇಲ್ದಿರೋರೇನಲ್ಲ.
ಸರಿ ಕಣೋ, ನೀವಿಬ್ರು ಒಂದೇ ರೂಮಲ್ಲಿ ಇದ್ದಿದ್ದನ್ನ ನೋಡಿ ಹಾಗೇನೋ ಅನ್ಕೊಂಡೆ. ನಿಮ್ಮಿಬ್ರಿಗೂ ಒಬ್ರನ್ ಕಂಡ್ರೆ ಒಬ್ರಿಗೆ ಇಷ್ಟ ಇಲ್ಲ ಅಂತ ನಂಗೂ ಈಗಲೇ ಅಲ್ವಾ ಗೊತ್ತಾಗಿದ್ದು. ನಾನು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಇವಾಗ ಹೇಳಿ ನಿನ್ ಮನ್ಸಿನ ಮಾತ್ನ. ನಿನ್ನ ಅಕ್ಕನ ಜೊತೆ ನೀನ್ ಕೂಡ ಈ ಮನೆ ಸೊಸೆ ಆಗ್ತೀಯಾ? ಇವಾಗ ಹೆಂಗಾಗ್ತೀಯಾ ಅಂತ ನಾನು ನೋಡ್ತೀನಿ. ಇಷ್ಟೆಲ್ಲ ಆದ್ಮೇಲೂ ಭಾವ ಅಂದ್ರೆ ಇಷ್ಟ ಅಂತ ಹೆಂಗ್ ಹೇಳಿ? ಹೇಳಿದ್ರೆ ಅವ್ರು ಮಾಡಿರೋ ಆರೋಪ ನಿಜ ಅನ್ಕೋತಾರೆ, ಎಲ್ಲರೂ ನನ್ನ ತಪ್ಪು ತಿಳ್ಕೊತಾರೆ. ಬೇಜಾರು ಮಾಡ್ಕೋಬೇಡ ನಂದಿನಿ, ನೀನೇನು ಅಂತ ನಮಗೆ ಗೊತ್ತು. ನಂದಿನಿ, ದಮಯಂತಿ ಬಗ್ಗೆ ಗೊತ್ತಿಲ್ಲದೆ ಮಾತಾಡಿದಾಳೆ. ಅವಳ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಸಾರಿ ನಂದಿನಿ, ನೀನು ನನ್ನ ರೂಮಲ್ಲಿ ಇದೆಯಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ನಿಂದ ನಿಂಗೆ ಅವಮಾನ ಆಯಿತು. ಐ ಆಮ್ ರಿಯಲಿ ವೆರಿ ಸಾರಿ. ನಮಗೆ ಪಾವನಿ ಹೆಂಗೋ ನೀನು ಹಾಗೆ ನಂದಿನಿ. ನಮಗೆ ಅಖಿಲ್ ಮೇಲೆ ಎಷ್ಟು ನಂಬಿಕೆ ಇದೆಯೋ ನಿನ್ನ ಮೇಲೂ ಅಷ್ಟೇ ನಂಬಿಕೆ ಇದೆ. ನೀವು ತಪ್ಪು ಮಾಡಿದ್ದೀರಾ ಅಂತ ಯಾರೇ ಹೇಳಿದ್ರು ನಾವು ನಂಬೋದಿಲ್ಲ. ನಾವು ನಿಂಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತೀವಿ, ನೀನ್ ಬೇಜಾರು ಮಾಡ್ಕೋಬೇಡಮ್ಮ. ಆ ದಮಯಂತಿಯಿಂದ ಸ್ವಲ್ಪ ದೂರ ಇರು. ಅವಳೇನ್ ಮಾತಾಡ್ತಾಳೆ ಅಂತ ಅವಳಿಗೆ ಗೊತ್ತಾಗಲ್ಲ. ನಡಿ. ಅಷ್ಟಕ್ಕೂ ಈ ದಮಯಂತಿ ಯೋಚನೆ ಏನಿರ್ಬೋದು? ನಂದಿನಿ ಈ ಮನೆ ಸೊಸೆ ಆಗ್ಬೇಕು ಅಂತನಾ ಇಲ್ಲ ಆಗ್ಬಾರ್ದು ಅಂತನಾ? ಯಾಕೆ ಸಂಚು ಮಾಡಿರ್ಬೋದು? ಅಡ್ಗೆ ಆಗಿದೆ, ಊಟ ಮಾಡುವಂತೆ ಬಾ ಬೇಬಿ. ನನಗೆ ಹಸ್ವಾಗ್ತಿಲ್ಲಮ್ಮ. ಅಖಿಲ್ ಫ್ಯಾಮಿಲಿ ಮೇಲೆ ಕೋಪ ಬರ್ತಿದೆ. ಅವ್ರ ಮೇಲಿರೋ ಕೋಪನ ನಿನ್ನ ಹೊಟ್ಟೆಲಿರೋ ಮಗು ಮೇಲೆ ತೋರಿಸ್ತೀಯಾ? ನೀನೀಗ ಪ್ರೆಗ್ನೆಂಟು, ಟೈಮಿಗೆ ತಿನ್ಬೇಕು ಬೇಬಿ. ತಿನ್ಬೇಕು ಅಂತ ಅನ್ನಿಸ್ತಿಲ್ಲ. ಹೇಗಾದ್ರೂ ಮಾಡಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನನ್ನ ಸೇಡ್ ತೀರಿಸ್ಕೋಬೇಕು. ಸೇಡ್ ತೀರಿಸ್ಕೋಬೇಕು ಅಂದ್ರೆ ಮೊದಲು ನೀನ್ ಜೀವಂತವಾಗಿರ್ಬೇಕು. ಮಹಾಭಾರತದಲ್ಲಿ ಕೌರವರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಶಕುನಿನ ಅವನ ಕಡೆಯವರು ಒಂದೊಂದು ತುತ್ತು ತಿನ್ಸಿ ಅವನನ್ನ ಬದುಕಿಸಿದ್ರು. ಹಾಗೇನೆ ನೀನು ಬದುಕಿ ಸಾಧಿಸ್ಬೇಕು. ನಿನಗೆ ಜೀವನಾಂಶ ಕೊಡಲ್ಲ ಅಂದಿರೋ ಆ ಅಭಿ ವಸು ಮೇಲೆ, ನಿನ್ನ ಆಚೆ ತಳ್ಳಿರೋ ಆ ಕುಟುಂಬದ ಮೇಲೆ ನನಗೂ ಸಿಕ್ಕಾಪಟ್ಟೆ ಕೋಪ ಇದೆ. ಆದ್ರೆ ಇವಾಗ ನಮ್ಮ ಟೈಮ್ ಸರಿ ಇಲ್ಲ. ನಮಗೆ ಅಂತ ಒಂದಿನ ಬರುತ್ತೆ, ಅವತ್ತು ನಾವು ಕೊಡೋ ಏಟು ಅವ್ರಿಗೆ ಸಾವಿನ ಏಟಾಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿ. ನನ್ನಿಂದ ಆಗ್ತಿಲ್ಲ ಮಮ್ಮಿ. ಈಗಲೇ ಅವ್ರಿಗೇನಾದ್ರೂ ಮಾಡ್ಬೇಕು ಅನ್ನಿಸ್ತಿದೆ. ಈ ದುಡುಕ್ತನನೇ ಬೇಡ. ಈಗ ಆವೇಶದಿಂದ ಅಲ್ಲ, ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಎಷ್ಟು ದಿನ ಅಂತ ಅಖಿಲ್ ಸುಮ್ಮನೆ ಇರ್ತಾನೆ? ಯಾವತ್ತಾದ್ರೂ ಒಂದಿನ ಬಿಸ್ನೆಸ್ಸೋ ಜಾಬೋ ನೋಡ್ಕೊಳ್ಳೇಬೇಕು. ಅವತ್ತು ಜೀವನಾಂಶ ಯಾಕೆ ಕೊಡಲ್ಲ ಅಂತ ನಾವು ನೋಡೋಣ. ನಾನು ಜೀವನಾಂಶ ಮಾತ್ರ ಕೇಳ್ತಿಲ್ಲ ಮಮ್ಮಿ, ನನಗೆ ಅವಮಾನ ಮಾಡಿರೋ ಜೀವನೂ ಬೇಕು. ನನಗೆ ಗೊತ್ತು ಬೇಬಿ, ಹೇಗಾದ್ರೂ ಮಾಡಿ ಮತ್ತೆ ನಿನ್ನನ್ನು ಆ ಮನೆಗೆ ಸೇರಿಸ್ತೀನಿ. ಅವ್ರ ಆಸ್ತಿ ಪೂರ್ತಿ ನಿನಗೆ ಸಿಗೋ ಹಾಗೆ ಮಾಡ್ತೀನಿ. ಅವರಿಂದ ಭಿಕ್ಷೆ ಬಿಡಿಸ್ತೀನಿ. ಅವರು ಹಸುವಿಂದ ಸಾಯೋದನ್ನ ನಿನಗೆ ತೋರಿಸ್ತೀನಿ. ಅದು ಸಾಧ್ಯನಾ ಮಮ್ಮಿ? ಹೆಣ್ಣನ್ನ ಅವಮಾನ ಮಾಡಿರೋ ದೊಡ್ಡ ದೊಡ್ಡ ಚಕ್ರವರ್ತಿಗಳೇ ಶವಗಳಾಗಿ ಸಮಾಧಿ ಸೇರ್ಕೊಂಡ್ರು. ನಿನ್ನನ್ನು ಅವಮಾನ ಮಾಡಿರೋ ಆ ಅಖಿಲ್ ಅಭಿ ಅವರು ಕೂಡ ಸರ್ವನಾಶ ಆಗ್ತಾರೆ. ಅವ್ರ ಪತನ ನಿನ್ನ ಕೈಯಲ್ಲೇ ಇದೆ. ಅಲ್ಲಿವರೆಗೂ ನೀನು ಬದುಕಿರ್ಬೇಕಷ್ಟೇ. ಸರಿ ಮಮ್ಮಿ, ನೀನು ಹೇಳ್ದಂಗೆ ನಾನು ವೆಯ್ಟ್ ಮಾಡ್ತೀನಿ. ಏನೋ ಒಂದು ಮಾಡಿ ನನ್ನ ಆ ಮನೆ ಕಳಿಸು. ಆಸ್ತಿ ತಗೊಂಡು ಎಲ್ರಿಗೂ ಬೆಂಕಿ ಹಚ್ಚಿ ಬರ್ತೀನಿ. ಬೆಂಕಿ ಹಚ್ಚೋಣ, ಸ್ವಲ್ಪ ವೇಟ್ ಮಾಡು. ಒಳ್ಳೆ ಅವಕಾಶಕ್ಕೋಸ್ಕರ ವೇಟ್ ಮಾಡೋಣ. ಅವಕಾಶ ಸಿಕ್ಕಿದ ತಕ್ಷಣ ಸರಿಯಾಗಿ ಕೊಡೋಣ. ಸುಧಾರಿಸ್ಕೊಳಕ್ ಆಗದೆ ಇರೋ ಥರ ಹೊಡೆಯೋಣ. ಬಾ, ಊಟ ಮಾಡುವಂತೆ.
ಸ್ಕೂಲಲ್ಲಿ ನಿನ್ಗೆ ಹೊಡೆದಿದ್ದ ಹುಡುಗನ ಮನೆ ಇದೇನಾ? ಹೌದು ಡ್ಯಾಡಿ. ಅವನ ಹೆಸರೇನೋ? ಕಿಟ್ಟು. ಕಿಟ್ಟು, ಏಯ್ ಕಿಟ್ಟು, ಕಿಟ್ಟು ಆಚೆ ಬರೋ. ಯಾರ್ರೀ ನನ್ ಮಗನ್ ಏ ಅಂತ ಕರಿತಿರೋದು? ಓಹೋ, ಕಿಟ್ಟು ನಿಮ್ಮಗನಾ? ಹೌದು, ನೀವ್ಯಾರು? ಅಯ್ಯೋ, ಇವನ್ ಯಾಕಪ್ಪ ಮನೆಗ್ ಬಂದ? ಅವ್ರ ಅಪ್ಪ ಅಮ್ಮನೂ ಕರ್ಕೊಂಬಂದಿದ್ದಾನೆ. ಇವಾಗ ಏನ್ ಮಾಡ್ಲಿ? ಸ್ಕೂಲಲ್ಲಿ ನಿಮ್ಮ ಮಗ ನನ್ನ ಮಗನ್ ಹೊಡೆದಂತೆ. ನಿಮ್ಮ ಮಗನ್ ಕರೀರಿ. ಏನ್ ಮಾತಾಡ್ತಿದ್ದೀರಾ ನೀವು? ನನ್ ಮಗ ತುಂಬಾ ಬುದ್ಧಿವಂತ. ಸ್ಕೂಲಿಗೆ ಹೋಗಿ ಓದೋದ್ ಬಿಟ್ಟು ಅವನಿಗೆ ಜಗಳ ಎಲ್ಲ ಇಷ್ಟ ಆಗಲ್ಲ. ಹೌದು, ಅವನೊಬ್ಬ ವಿವೇಕಾನಂದ, ನೀನು ಮದರ್ ತೆರೆಸಾ. ಏಯ್, ಅತ್ತೆ ನೀನು ಸುಮ್ಮನಿರು. ಸರ್, ನಮ್ಮ ಕಿಟ್ಟು ಹಾಗೆಲ್ಲ ಮಾಡಲ್ಲ. ಹೊಡ್ದ ಅಂತ ನಮ್ಮ ಮಗ ಹೇಳ್ತಿದ್ದಾನೆ. ಬೇಕಾದ್ರೆ ನಿಮ್ ಹುಡುಗನ ಕರೆದು ಕೇಳಿ. ಕಿಟ್ಟು, ಏ ಕಿಟ್ಟು, ಏಯ್ ಎಲ್ಲೋ ಇದ್ಯಾ? ಬಾರೋ ಇಲ್ಲಿ. ಕಿಟ್ಟು, ನೀನು ಹುಡುಗಂಗೆ ಹೊಡೆದ? ಇಲ್ಲ ಮಾವ. ಹೊಡ್ದ ಅಂಕಲ್. ನಿಮ್ ರಾಕಿನೂ ನೋಡಿದಾನೆ, ಬೇಕಾದ್ರೆ ಅವನ್ನೇ ಕೇಳಿ. ಏನ್ ರಾಕಿ, ಕಿಟ್ಟು ಆ ಹುಡುಗನಿಗೆ ಹೊಡೆಯೋದನ್ನ ನೀನ್ ನೋಡಿದ್ಯಾ? ಅದು ಮಮ್ಮಿ, ಅದು ಕಿಟ್ಟು ಬಾವಾ. ರಾಕಿ, ನಿಜ ಹೇಳು. ಹೊಡೆದ ಡ್ಯಾಡಿ, ನಾವು ಕೂಡ ನೋಡಿದ್ವಿ. ಹೊಡೆದ ಕ್ಲಾಸಲ್ಲಿ ಎಲ್ರೂ ಮುಂದೆ ಹೊಡೆದ, ಎಲ್ರೂ ನೋಡಿದ್ರು. ಯಪ್ಪಾ, ಕೇಳಿಸ್ಕೊಂಡ್ರಾ? ನಿಮ್ಮ ಮಕ್ಕಳೇ ಸಾಕ್ಷಿ ಹೇಳ್ತಿದ್ದಾರೆ. ಇವಾಗೇನು ಹೇಳ್ತೀರಾ? ಕೇಳಿಲಿ, ಅವ್ರು ಬೇಕು ಅಂತಲೇ ನನ್ನ ಮಗನ ಮೇಲೆ ಚಾಡಿ ಹೇಳ್ತಿದ್ದಾರೆ. ನನ್ನ ಮಗ ಅಂಥವನಲ್ಲ. ನನ್ ಮಕ್ಳು ಸುಳ್ಳು ಹೇಳಲ್ಲ ದಮಯಂತಿ. ನಾನವ್ರನ್ನ ಹಾಗೆ ಬೆಳೆಸಿಲ್ಲ. ಅಂದ್ರೆ ನಾನ್ ನನ್ನ ಮಗನ ರೌಡಿ ತರ ಬೆಳೆಸಿದ್ದೀನಿ ಅಂತ ಹೇಳ್ತಿದ್ಯಾ ಆತ್ಗೆ? ಅದನ್ ಬೇರೆ ಹೇಳ್ಬೇಕೇನೆ? ನಿನ್ ಬುದ್ಧಿನೇ ನಿನ್ ಮಗನಿಗೆ ಬಂದಿದೆ. ಅನ್ನಿ, ಎಲ್ರು ನನ್ನ ಮಗನ ಬಗ್ಗೆನೇ ಅನ್ನಿ. ತಪ್ಪಿಲ್ದೇ ಇದ್ರು ಅನ್ಸ್ಕೊಳ್ಳೋಕೆ ನಾವು ದಿಕ್ಕಿಲ್ದೇ ಇರೋ ಥರ ಬಂದು ಸತ್ತಿದೀವಲ್ಲ. ದಮಯಂತಿ, ನೀನೊಂದು ನಿಮಿಷ ಸುಮ್ಮನಿರು. ಕಿಟ್ಟು, ಸುಳ್ಳು ಹೇಳ್ದೇನೆ ಎಲ್ಲ ನಿಜ ಹೇಳಬೇಕು. ನೀನು ಅವ್ರ ಮಗನ್ನ ಹೊಡೆದೋ ಇಲ್ವೋ? ಮಾವ, ಅದು ಹೇಳೋ. ಹೊಡೆದೆ ಮಾವ. ಯಾಕೆ ಹೊಡೆದೆ? ಅವನೇನೋ ತಪ್ಪು ಮಾಡಿರ್ತಾನೆ, ಅದಕ್ಕೆ ಕೆಟ್ಟು ಹೊಡೆದಿರ್ತಾನೆ. ನಿನಗೆ ಸುಮ್ಮನಿರು ಅಂತ ಹೇಳಿಲ್ವ ನಾನು? ನೀನು ಹೇಳ್ಕಿಟ್ಟು, ಯಾಕೆ ಹೊಡೆದೆ? ನಾನು ಹೋಗ್ಬೇಕಾದ್ರೆ ನನ್ಗೆ ಅಡ್ಡ ಬಂದ. ನಾನು ನೋಡಿ ಅವ್ನು ನಕ್ದ. ಅದಕ್ಕೆ ನನಗೆ ಕೋಪ ಬಂದು ಅವ್ನಿಗೆ ಹೊಡೆದೆ. ಸುಳ್ಳು ಡ್ಯಾಡಿ. ಈ ಕಿಟ್ಟು ರಾಕಿ ಅಣ್ಣನ ಲಂಚ್ ಬಾಕ್ಸ್ ಕೆಳಗೆ ಬೀಳಿಸ್ದ. ಅಣ್ಣ ಹಸ್ಕೊಂಡಿರ್ಬೇಕು ಅಂತ ಹಾಗೆ ಮಾಡ್ದ. ನಾವು ಅಣ್ಣನ ಜೊತೆ ನಮ್ಮ ಲಂಚ್ ಶೇರ್ ಮಾಡ್ಕೊಂಡು ತಿಂದ್ವಿ. ಅದಕ್ಕೆ ಕಿಟ್ಟುಗೆ ಕೋಪ ಬಂದು ಆ ಅಣ್ಣನ ಹೊಡೆದ. ಏನು ರಾಕಿ, ಇದೇನಾ ನಡೆದಿದ್ದು? ಹೌದು ಡ್ಯಾಡಿ. ನಮ್ಮ ಹುಡುಗನ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಿದ್ದೀನಿ ರೀ.
ಇನ್ನೊಂದ್ಸಲ ಹೀಗಾಗಲ್ಲ. ಐ ಆಮ್ ವೆರಿ ಸಾರಿ. ನೀವು ಹೋಗಿ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ದೊಡ್ಡವರೇ ಹೇಳಿದಾರೆ ಕಣೆ. ಈ ಕಿಟ್ಟು ಬದ್ಲಾಗಿ ಮತ್ತೆ ಗಲಾಟೆ ಮಾಡಲ್ಲ ಅಂದ್ರೆ ನಾನ್ ನಂಬಲ್ಲ. ನೆಕ್ಸ್ಟ್ ಟೈಮ್ ಇದೇನಾದರೂ ರಿಪೀಟ್ ಆದರೆ ನಾನು ಸುಮ್ಮನೆ ಇರಲ್ಲ. ನೀನು ಕ್ಲಾಸ್ಗೆ ಹೋಗಿ ಸರಿಯಾಗಿ ಓದ್ಕೊಂಡು ಫೈನಲ್ ಎಕ್ಸಾಮಲ್ಲಿ ಪಾಸ್ ಆಗದೇ ಇದ್ರೆ ನಿನ್ನ ಬೇರೆ ಸ್ಕೂಲ್ಗೆ ಶಿಫ್ಟ್ ಮಾಡ್ತೇನೆ. ಚಿಕ್ಕ ಹುಡುಗ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಕ್ಕೆ ಕ್ಷಮಿಸಿ ಸುಮ್ಮನಾಗೋದ್ಬಿಟ್ಟು ನನ್ನ ಮಗನ ಸ್ಕೂಲಿಂದ ಬಿಡಿಸ್ತೀಯಾ ಅಣ್ಣ? ಅಭಿ ಕಿಟ್ಟುನ ಸ್ಕೂಲಿಂದ ಬಿಡಿಸ್ತೀನಿ ಅಂತ ಹೇಳಿಲ್ಲ ದಮಯಂತಿ. ಬೇರೆ ಸ್ಕೂಲಿಗೆ ಸೇರಿಸ್ತೀನಿ ಅಂದ. ಅಂದ್ರೆ ನಿಮ್ಮ ಮಕ್ಕಳು ಮಾತ್ರ ಒಳ್ಳೊಳ್ಳೆ ಸ್ಕೂಲಲ್ಲಿ ಓದ್ಬೇಕು, ನನ್ನ ಮಗ ಮಾತ್ರ ಕೆಟ್ಟ ಸ್ಕೂಲಲ್ಲಿ ಓದ್ಬೇಕಾ? ಅಷ್ಟೇ ಬಿಡಿ. ನನ್ನ ಸಂಸಾರ ಒಡೆದು ಹೋಗಿ ನಿಮ್ಮ ಕೈ ಕೆಳಗೆ ಬಿದ್ದಿದ್ದೀವಲ್ಲ, ನಿಮ್ಮೆಲ್ರಿಗೂ ಬೇಡವಾಗಿ ಹೋಗಿದ್ದೀವಿ. ನೀವು ಹಾಕಿದ್ದೇ ತಿನ್ಬೇಕು, ನೀವು ಬೈದ್ರೆ ಅನ್ಸ್ಕೋಬೇಕು, ನೀವ್ ಏನ್ ಹೇಳ್ತೀರೋ ಹಾಗೆ ಮಾಡ್ಬೇಕು. ಯಾಕೆ ಹಾಗೆ ಮಾತಾಡ್ತಿದ್ದೆ ದಮಯಂತಿ? ಇಲ್ಲಿ ನಿನ್ಗೇನ್ ಕಮ್ಮಿ ಮಾಡಿದೀವಿ? ಮಕ್ಕಳ ಭವಿಷ್ಯಕ್ಕೋಸ್ಕರ ಅಭಿ ಅಂತನೂ ಯಾರೋ ಹಿಂದೆ ಮುಂದೆ ಗೊತ್ತಿಲ್ದಿರೋರ್ಗೆ ಸಾರಿ ಹೇಳಿದ್ದಾನೆ. ಕೇಳಿಲಿ, ಈ ಮಕ್ಕಳು ಚಾಡಿ ಹೇಳಿದ್ರಿಂದಲೇ ಅವರಿಗೆ ಅಣ್ಣ ಸಾರಿ ಹೇಳ್ಬೇಕಾಗಿ ಬಂತು ದೊಡ್ಡಮ್ಮ. ನನ್ ಮಕ್ಳು ಚಾಡಿ ಹೇಳಲ್ಲ, ನಿಜ ಮಾತ್ರ ಹೇಳ್ತಾರೆ. ಹೌದು ಅದ್ಕೆ ಹೌದು. ಅದೃಷ್ಟ ಚೆನ್ನಾಗಿರೋದ್ರಿಂದ ನೀನು ಬಂಗ್ಲೆಯಲ್ಲಿದೀಯಾ, ನಿನ್ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಿದೀಯಾ. ನಾವು ಗುಡಿಸ್ಲಲ್ಲಿ ಇರ್ತೀವಲ್ವಾ, ನನ್ ಮಗನ ರೌಡಿ ತರ ಬೆಳೆಸ್ತೀನಿ, ಅಷ್ಟೇ ತಾನೇ? ದಮಯಂತಿ, ಸುಮ್ಮನೆ ಜಗಳ ಮಾಡಕ್ ಹೋಗ್ಬೇಡ. ಹೊಸೂರ ಉದ್ದೇಶ ಇಟ್ಕೊಂಡು ಹೇಳಕ್ ಹೋಗ್ಲಿಲ್ಲ. ಕಿಟ್ಟು ಮಾಡಿದ ತಪ್ಪು. ಹೌದಣ್ಣ ಹೌದು, ನಾವ್ ಏನ್ ಮಾಡಿದ್ರು ತಪ್ಪೆ. ನನ್ ಗಂಡ ಬಿಟ್ಟು ಹೋದ್ಮೇಲೆ ನನ್ ಮಗನ್ ಕರ್ಕೊಂಡು ಇಲ್ಲಿಗೆ ಬಂದಿದ್ ಕೂಡ ತಪ್ಪೆ. ಏನ್ ಮಾಡೋಣ, ನಮ್ ಹಣೆ ಬರಹ ನಾವಿಲ್ಲಿ ತಗ್ಲಾಕೊಂಡಿದೀವಿ. ನನ್ ಗಂಡ ಏನಾದ್ರೂ ಇದ್ದಿದ್ರೆ ನನಗಿಷ್ಟೆಲ್ಲ ಕಷ್ಟ ಇರ್ತಿತ್ತ? ನಡಿಯೋ ದರಿದ್ರದೋನೆ, ನಿನ್ನಿಂದ್ಲೇ ಈ ಕರ್ಮ ನಮ್ಗಿನ್ನು ಎಷ್ಟು ದಿನ ಎಲ್ಲ ನಮ್ ದುರದೃಷ್ಟ. ನಡಿ ನಡಿ, ನಡಿ. ಅಮ್ಮ, ಏನೋ ನಿನ್ನ ಹುಡ್ಗನ್ ಯಾಕೋ ಹೊಡ್ದೆ? ನಾನು ಹೊಡೆದಿಲ್ಲ ಅಮ್ಮ. ನೀನ್ ಹೊಡ್ದಿಲ್ಲ ಅಂದ್ರೆ ಅವ್ರ ಮನೆ ತನಕ ಯಾಕೆ ಬರ್ತಿದ್ರು? ಅವನ್ ಸುಳ್ಳು ಹೇಳ್ತಾ ಇದ್ದಾನಮ್ಮ. ಹೌದು, ನೀನ್ ದೊಡ್ಡ ಹರಿಶ್ಚಂದ್ರ ಅಲ್ವಾ, ಮತ್ತೆ ಎಲ್ಲ ನಿಜಾನೇ ಹೇಳ್ತೀಯ. ನನ್ ಮಗನ್ ಏನಾದ್ರು ಅಂದ್ರೆ ಸುಮ್ನಿರಲ್ಲ ಅತ್ತೆ. ಸುಮ್ನಿರ್ದೆ ಏನೇ ಮಾಡ್ತೀಯಾ? ನೀನ್ ಹೆಂಗೋ ನಿನ್ ಮಗನೂ ಹಂಗೆ. ನಿನಗಿಲ್ದೇ ಇರೋ ಬುದ್ಧಿ ಅವನಿಗೆ ಹೇಗ್ ಬರುತ್ತೆ? ಹಸು ಹೊಲದಲ್ಲಿ ಮೇಯಿದ್ರೆ ಕರು ದಡದ್ಮೇಲೆ ಮೇಯುತ್ತಾ? ಏನು ಹಸು ಕರು ಅಂತಿದ್ಯಲ್ಲ? ಹೌದು ಕಣೆ, ನೀನ್ ಮನೇಲಿ ಜಗಳ ಆಡ್ತಿದ್ಯಾ, ಅವನು ಸ್ಕೂಲಲ್ಲಿ ಜಗಳ ಆಡ್ತಿದ್ದಾನೆ. ಅಷ್ಟಕ್ಕೂ ಓದೋ ಮುಖನ ಇದು. 4 ಕುರಿ ಕೊಡ್ಸಿದ್ರೆ ಚೆನ್ನಾಗಿ ಮೇಯಿಸ್ಕೊಂಡ್ ಬದುಕ್ತಾನೆ ಕಣೆ. ಮೊದ್ಲ ಕೆಲ್ಸ ಮಾಡು. ಕೇಳಿಲಿ, ನನ್ ಮಗಂಗೆ ಓದ್ ಬರಲ್ಲ ಅಂತಿದ್ಯಾ? ಇವ್ನ್ ಎಷ್ಟು ಚೆನ್ನಾಗಿ ಓದ್ತಾನೆ ಅಂತ ನಿನ್ಗೇನೆ ಗೊತ್ತು? ಹೌದಾ? ಎಲ್ಲಿ ಒಂದ್ಸಲ 7ನೇ ಮಗ್ಗಿ ಹೇಳು ನೋಡೋಣ. ಹೇಳಪ್ಪ. ಹೇಳು ಕಿಟ್ಟು, ಹೇಳು. ಅಂದ್ರೆ ಅಮ್ಮ ಅದು ಯಾಕೆ 7ನೇ ಮಗ್ಗಿನೂ ಬರಲ್ವಾ? ಯಾಕೆ ಬರಲ್ಲ? ಹೇಳು ಮತ್ತೆ, ಹೇಳು. ಹೇಳ್ತೀನಿ ನೋಡು. ಹೇಳು ಹೇಳು. 7 ಒಂದ್ಲಿ 7, 7 2 14. ನೋಡಿದ್ಯಾ ಹೆಂಗ್ ಹೇಳ್ತಿದ್ದಾನೆ ಅಂತ? ಅಷ್ಟಕ್ಕೆ ಏನಾಯ್ತು? ಉಳ್ದಿದ್ದು ಹೇಳಕ್ ಹೇಳು. 7 3 24, 7 4. ನಿಲ್ಸೋ 7 3 ಎಷ್ಟು ಕಂದ? 24. 7 4 40, 7 10 70. 7ನೇ ಮಗ್ಗಿನೂ ಬರಲ್ವೇನೋ ನಿಂಗೆ? ಇವನೇನೆ ಉದ್ಧಾರ ಆಗ್ತಾನೆ. ನಾಳೆ ಇವನ್ ಪರೀಕ್ಷೆಲ್ ಪಾಸ್ ಆದಂಗೆ ಬಾಯಲ್ಲಿ ಬೆರಳಿಟ್ಕೊಂಡು ಉಗುರು ಕಚ್ಚೋದ್ ಬಿಟ್ಟು ಇವನ್ ಕೈಲೇನೂ ಆಗಲ್ಲ. ಸುಮ್ನೆ ಊರಿಗೆ ಹೋಗಿ ಕೆಲ್ಸ ನೋಡ್ಕೊಳ್ಳಿ ಹೋಗಿ. ಕೇಳಿಲಿ, ನನ್ ಮಗನ್ ಬಗ್ಗೆನೆ ಹಂಗ ಹೇಳ್ತೀಯಾ? ನೀನ್ ಹೋಗಿ ಎಮ್ಮೆ ಮೇಸು.
ಆ ಕೆಲ್ಸ ನೀನ್ ಮಾಡೇ. ತಾಯಿಗೆ ಕೆಲ್ಸ ಗಿಲ್ಸ ಇಲ್ಲ, ಮಗನ್ಗೆ ವಿದ್ಯೆ ಗಿದ್ಯೆ ಇಲ್ಲ. ಇಬ್ರು ಈ ಮನೇಲಿ ಸೇರ್ಕೊಂಡು ಎಮ್ಮೆಗಳ ತರ ಮೇಯ್ತಾ ಇದ್ದೀರಾ. ಚಿಚಿ, ನಿಮ್ದು ಒಂದ್ ಜೀವನನ? ಇಂಥ ಬಾಳೋ ಬದ್ಲು ಎಲ್ಲಾದ್ರೂ ಹೋಗ್ ಸಾಯ್ರೆ. ಆ